ಏನು ಭುವನ ನಿನ್ನೆ ಇಲ್ಲಿನ ಮೇಲಾಧಿಕಾರಿಗಳ ಒತ್ತಡಕ್ಕೆ ಬೆಳಗ್ಗೆ 6 ಗಂಟೆಗೆ ಕರ್ತವ್ಯಕ್ಕೆ ಬರೋ ಸಂದರ್ಭದಲ್ಲಿ ಆಗಿದ್ದಂಥ ಅಪಘಾತದಲ್ಲಿ ನಿನ್ನೆ ಸಂಜೆ ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ಆ ಪ್ರತಿಭಟನೆ ನಿನ್ನೆ ಬೆಳಗ್ಗೆಯಿಂದ ಏನು ನಡೀತಾ ಇದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ, ಅದು ಈ ಕ್ಷಣಕ್ಕೂ ಕೂಡ ಮುಂದುವರಿತಾ ಇದೆ. ನೋಡಿ, ಭುವನನ ಒಂದು ಪ್ರಕರಣ ನಿನ್ನೆ ನಾವು ನಿಮಗೆ ಹೇಳಿದ್ದೀವಿ. ಅಲ್ಲಿ ನೋಡಿ, ರಾಜೇಶ್ವರಿ ಅಂತ ಇವರು ಕೂಡ ಯಶಸ್ವಿನಿ, ಇವರು ತಿಪ್ಟೂರು ತಾಲೂಕಿನಲ್ಲಿ ಕೆಲಸ ಮಾಡ್ತಾರೆ. ನಿನ್ನೆ ಹೋಗಬೇಕಾದ್ರೆ ಪ್ರತಿ ತಾಲೂಕಿನಲ್ಲಿ 6 ಗಂಟೆ 6:30 ಹೋಗಬೇಕು ಅಂತ ಇವರು ಹಾಕಿದಂತಹ ಒತ್ತಡದ ಪರಿಣಾಮವಾಗಿ ನೋಡಿ, ಇವರು ನಿನ್ನೆ ಆಸ್ಪತ್ರೆಗೆ ಹೋಗಿದ್ದಾರೆ. ಅವ್ರು ಇಲ್ಲಿ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಇವಾಗ ಬಂದಿದ್ದಾರೆ, ಅವ್ರ ಪೋಷಕರು ಕೂಡ ಬಂದಿದ್ದಾರೆ. ಇವರು ಹೋಗೋ ಸಂದರ್ಭದಲ್ಲಿ ಇವ್ರಿಗೆ ಸಮಾಧಾನ ಇಲ್ಲ. ಇವ್ರಿಗೆ ಕೆಲಸ ಹೇಳಿರ್ತಾರೆ, 6ಕ್ಕೆ ಹೇಳಿದಾರೋ 7ಕ್ಕೆ ಹೇಳಿದಾರೋ, ಅವ್ರು ಹೋಗಿ ಕೆಲಸ ಮಾಡೋವರೆಗೂ ಸಮಾಧಾನ ಇಲ್ಲ ಇವರಿಗೆ. ಹೋಗೋ ಅಂಥ ಸಂದರ್ಭದಲ್ಲಿ 10 ಸಲ ಗ್ರೂಪ್ ಚಾಟ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು. ಅವ್ರು ಬಿದ್ದಿರೋದಕ್ಕೆ ಕಾರಣ ಇವ್ರು ಮಾಡಿರ್ತಕ್ಕಂತಹ ಗ್ರೂಪ್ ಚಾಟು. ಅದನ್ನು ಪಿಕ್ ಮಾಡಬೇಕು, ನಾನು ಇಲ್ಲಿದ್ದೀನಿ, ಇಂಥ ಜಾಗದಲ್ಲಿದ್ದೀನಿ ಅಂತ ಹೇಳಬೇಕು ಇವರಿಗೆ. ಇವ್ರು ಯಾರ ಪ್ರಾಣ ಹೋಗ್ತಾ ಇರುತ್ತೆ ಅಷ್ಟು ಎಲ್ಲೋ ಹೇಳಿರ್ತಾರೆ, ಹೋಗಿ ಕೆಲಸದ ಜಾಗಕ್ಕೆ ತಲುಪಿ ಅದನ್ನು ಅಪ್ಡೇಟ್ ಮಾಡೋವರೆಗೂ ಸಮಾಧಾನ ಇಲ್ಲ. ಹೋಗೋ ಅಂಥ ಸಂದರ್ಭದಲ್ಲಿ ಮೇಲೆ ಗ್ರೂಪ್ ಚಾಟ್ ಮಾಡಿ, ಆ ಗ್ರೂಪ್ ಚಾಟ್ ರಿಸೀವ್ ಮಾಡಿ ಅವರು ಗಾಡಿಯಿಂದ ಬಿದ್ದು ಅವ್ರಿಗೆ ಆ ಸ್ಥಿತಿ ಆಗಿರೋದು. ಅದೃಷ್ಟವಶಾತ್ ಭುವನನ್ಗಾಗಿರೋ ಪರಿಸ್ಥಿತಿ ಇವ್ರಿಗಾಗಿಲ್ಲ. ನೋಡಿ, ಕೈ ಎತ್ತಕ್ಕಾಗ್ತಾ ಇಲ್ಲ, ಅವ್ರಿಗೆ ಕೈ ಎತ್ತಕ್ಕಾಗ್ತಾ ಇಲ್ಲ, ಕೈಯಲ್ಲೇ ಫ್ರ್ಯಾಕ್ಚರ್ಸ್ ಆಗಿದೆ, ಕಾಲೆತ್ತಕ್ಕಾಗ್ತಾ ಇಲ್ಲ, ಕಾಲಲ್ಲಿ ಏರ್ಲೈನ್ ಕ್ರ್ಯಾಕ್ ಆಗಿದೆ. ಇದಕ್ಕೆ ಹೊಣೆ ಯಾರು? ಹಾಗಾಗಿ ನೋಡಿ, ಇಲ್ಲಿರೋರೆಲ್ಲ ಮಹಿಳಾ ಅಧಿಕಾರಿಗಳಿದ್ದಾರೆ, DC ಅವರು ಕೂಡ ಒಬ್ಬರು ಮಹಿಳೆ ಇದ್ದಾರೆ. ಇಷ್ಟು ನಿಕೃಷ್ಟ ಸ್ಥಿತಿನಲ್ಲಿ ಇವ್ರನ್ನೆಲ್ಲ ದುಡಿಸ್ಕೋಬೇಕಾ ನೀವು? ಈ ಸ್ಥಿತಿಗೆ ತಂದು ದುಡಿಸ್ಕೋಬೇಕಾಗಿದೆಯಾ? ಹಾಗಾಗಿ ನೋಡಿ, ಇದು ಒಂದು ಪ್ರಕರಣ ನೆನ್ನೆದಾದರೆ ಇವ್ರಿಗೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಬಂದು ಇಲ್ಲಿ ಕೂತಿದ್ದಾರೆ. ನನಗಾದ ಅನ್ಯಾಯ ನಮ್ಮವ್ರಿಗೆ ಆಗಬಾರ್ದು ಅಂಥೇಳಿ ಈ ಸ್ಥಿತಿಲಿ ಕೂಡ ಬಂದು ಇವತ್ತು ಇಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರ ಪೋಷಕರು ಸಹಿತ ಬಂದಿದ್ದಾರೆ. ಇಲ್ಲಿ ಇಷ್ಟಕ್ಕೆಲ್ಲ ಕಾರಣ ಆದಂತಹ ತುಮಕೂರಿನ ತಹಸೀಲ್ದಾರ್ ಅಲ್ಲಿ ಹೋಗಿ ನಾಟಕ ಮಾಡ್ತಾ ಇದ್ದಾರೆ ನೆಲಮಂಗಲದಲ್ಲಿ. ನಮ್ಮ ಮನೆ ಮಗಳು ಅಂತೆ, ಬೆಳಗ್ಗೆ ಕೇಳಿಸ್ಕೊಂಡಿದ್ದೀನಿ. ಆಕೆ ಸಾವಿಗೆ ಕಾರಣ ಅವರೇ ಕೊಲೆಗಡುಕಿ. ಅವರು ಅಲ್ಲಿ ಹೋಗಿ ನಾಟಕ ಮಾಡ್ತಾ ಇದ್ದಾರೆ, ಅವ್ರ ಕುಟುಂಬದವ್ರ ಜೊತೆಗೆ ನಾಟಕ ಮಾಡ್ತಾ ಇದ್ದಾರೆ. ನಾವೇನೋ ಬಾರಿ ನಿಮ್ಮ ಜೊತೆಗಿದ್ದೀವಿ, ನಾವು ಯಾರು ಕೂಡ ಇವಕ್ಕೆ ಸಾವಿಗೆ ಕಾರಣ ಅಲ್ಲ ಅನ್ನೋ ಥರದಲ್ಲಿ ಅಲ್ಲಿ ನಾಟಕ ಮಾಡ್ತಾ ಇದ್ದಾರೆ. ಈ ನಾಟಕ ಬಂದ್ ಮಾಡಬೇಕು ತಹಸೀಲ್ದಾರ್ ಅವರೇ. ನೀವು ಬರಬೇಕು ಇಲ್ಲಿಗೆ. ನೀವು ಬಂದು ಇಲ್ಲಿದ್ದಾರೆ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡಿರೋಂಥ ಎಲ್ಲ ಅಧಿಕಾರಿಗಳು ಇದ್ದಾರೆ. ನಿಮ್ಮ ನಾಟಕ ನಾವು ನೋಡ್ತಾ ಇದ್ದೀವಿ, ಇಲ್ಲಿಗೆ ಬಂದು ಉತ್ತರ ಕೊಡಬೇಕು. ತಿಪ್ಟೂರು ತಹಸೀಲ್ದಾರ್ ಇವ್ರ ಮೇಲೆ ಒತ್ತಡ ಹಾಕಿರೋದು, ತಿಪ್ಟೂರು ತಹಸೀಲ್ದಾರ್ ಅವರ ಒತ್ತಡಕ್ಕೆ ಈ ಕೆಲಸ ಆಗಿದೆ. ಹಾಗಾಗಿ ಆ ಉಪ ತಹಸೀಲ್ದಾರ್ ಯಾರೋ ಲೋಕೇಶ್ ಅಂತೆ, ಅವರು ಸಹಿತ ವಿಡಿಯೋ ಕಾಲ್ ಮಾಡೋದು, ಗ್ರೂಪ್ ಚಾಟ್ ಮಾಡೋದು, ಪ್ರತಿ ಕ್ಷಣ ಪ್ರತಿ ದಿನ ಅವ್ರಿಗೆ ಈಚ್ ಆ್ಯಂಡ್ ಎವರಿ ಮೂಮೆಂಟ್ ಮಿನಿಟ್ ಟು ಮಿನಿಟ್ ಕೊಡ್ಬೇಕೇನ್ರಿ ನಿಮಗೆಲ್ಲ? ಮಿನಿಟ್ ಟು ಮಿನಿಟ್ ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲ ಅಪ್ಡೇಟ್ ಮಾಡಬೇಕು. ಅಂಥ ತುರ್ತು ಈ ನೌಕರಿನಲ್ಲಿ ಏನಿತ್ತು ಅಂಥೇಳಿ ನೀವು ಬಂದು ಹೇಳಿ. ಅಲ್ಲಿವರೆಗೂ ಕೂಡ ಇರ್ತೀವಿ ಇಲ್ಲಿ. ಇದೊಂದೇ ಘಟನೆ ಅಲ್ಲ, ಈ ಥರದ್ದು ಈ ಜಿಲ್ಲೆನಲ್ಲಿ ಏನೇನಾಗಿದೆ, ನೀವು ನಿರಂತರವಾಗಿ 2-3 ವರ್ಷದಲ್ಲಿ ನೀವು ಮಾಡಿರೋ ಶೋಷಣೆಯ ಪ್ರತಿಫಲ ಇದೆಲ್ಲ. ನಿನ್ನೆ ಹೋಗಿರೋ ಪ್ರಾಣ, ಇಲ್ಲಿ ಬಂದು ಕೂತಿರೋ ಈ ನನ್ನ ಸಹೋದ್ಯೋಗಿ, ಇವ್ರ ಪರಿಸ್ಥಿತಿಗಳೆಲ್ಲ ನೀವು ಮಾಡಿರ್ತಕ್ಕಂತಹ ದುರಾಡಳಿತ, ನಿಮ್ಮ ದರ್ಪದ ಫಲ ಇದೆಲ್ಲ. ನೀವು ಬರಬೇಕು, ಮಾನ್ಯ ಉಪಮುಖ್ಯಮಂತ್ರಿಗಳು ಬರಬೇಕು. ಸರ್, ನಿಮ್ಮ ಜಿಲ್ಲೆಯಲ್ಲಿ ಇಷ್ಟು ಅನ್ಯಾಯ ನಡೀತಾ ಇದೆ, ತಾವು ಎಲ್ಲಿದ್ರು ಬರಬೇಕು ಸರ್. ಇವತ್ತು ಬಂದು ನಿಮ್ಮದೇ ಜಿಲ್ಲೆನಲ್ಲಿ ಆಗಿರೋ ಈ ದುರಾಡಳಿತಕ್ಕೆ ಉತ್ತರ ಕೊಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.